ನೀವೇನಾದರೂ ಥೈಲ್ಯಾಂಡಿಗೆ ಬಂದರೆ ಅದರಲ್ಲೂ ಪಟಾಯಕ್ಕೆ ನೀವು ಹೋಗಲೇಬೇಕು. ಪಟಾಯದಲ್ಲಿ ಒಂದು ವಾಕಿಂಗ್ ಸ್ಟ್ರೀಟ್ ಅಂತ ಒಂದಿದೆ. ಸೊ ಅದರಲ್ಲಂತರೂ ಕಲರ್ಫುಲ್ ಇರುತ್ತೆ. ನೈಟ್ ಲೈಫ್ ಅಂದರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು ನೀವು. ಇವಾಗ ನೋಡ್ತಾ ಇರಲ್ಲ, ಇವೆಲ್ಲ ಬಾರ್ಸ್ಗಳು, ನೈಟ್ ಕ್ಲಬ್ ಅಂತ ಏನು ಹೇಳ್ತೀವಲ್ಲ, ಬಾರ್ ಆ್ಯಂಡ್ ರೆಸ್ಟೋರೆಂಟು ಮತ್ತು ಇವತ್ತು ಡ್ಯಾನ್ಸ್ ಬಾರ್ ಇರುತ್ತೆ ಒಳಗಡೆ. ನಿಮಗೆ ಫುಲ್ಲು DJ ಡಿಸ್ಕೋ 24 ಅವರ್ಸ್ ಇರುತ್ತೆ. ಬೆಳಗ್ಗೆ ನಿಮಗೆ 5 ಗಂಟೆವರೆಗೂ ನಿಮಗೆ ಸೇವೆ ಇರುತ್ತೆ. ಇಲ್ಲಿಂದ ವಾಕಿಂಗ್ ಸ್ಟ್ರೀಟು ಸ್ಟಾರ್ಟ್ ಆಗುತ್ತೆ. ಮುಂದ್ಗಡೆ ಹೋದರೆ ಪಟಾಯ ಬೀಚ್ ಬರುತ್ತೆ. ವಾಕಿಂಗ್ ಸ್ಟ್ರೀಟ್ ಪಕ್ಕದಲ್ಲೇ ಒಂದು 100 ಮೀಟರ್ ಹೋದರೆ ನಿಮಗೆ ಥೈಲ್ಯಾಂಡ್ ಬ್ಯಾಂಕಾಕ್ನಲ್ಲಿ ಫಾರ್ಚುನರ್ ಗಾಡಿಯನ್ನು ಟ್ಯಾಕ್ಸಿ ಓಡಿಸೋಕೆ ಬಿಟ್ಟಿದ್ದಾರೆ. ಬ್ರ್ಯಾಂಡ್ ನ್ಯೂ ಫಾರ್ಚುನರ್ ಟ್ಯಾಕ್ಸಿ ಓಡಿಸ್ತಾ ಇದ್ದಾರೆ ಫಾರ್ಚುನರಲ್ಲಿ. ನಮ್ಮ ಇಂಡಿಯಾದಲ್ಲಿ ಇದೇ ಒಂದು ಲಕ್ಸುರಿ ಗಾಡಿ, VIP ಗಾಡಿ ಅಂತ ಅಂದ್ಕೊಂಡಿವಿ ನಾವು. ಬಟ್ ಇಲ್ಲಿ ಟ್ಯಾಕ್ಸಿ ಓಡಿಸೋಕೆ ಯೂಸ್ ಮಾಡ್ತಿದ್ದಾರೆ. ನೋಡಿ, ನಮ್ಮ ಒಂದು ದೇಶದಲ್ಲಿ VIP ಗಾಡಿ ಅಂದ್ಕೊಂಡಿರೋದು ಇಲ್ಲಿ ಟ್ಯಾಕ್ಸಿಯಾಗಿ ಓಡಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ನೋಡಿ, ವಾಕಿಂಗ್ ಸ್ಟ್ರೀಟ್ ಒಳಗಡೆನೆ ಇಲ್ಲೊಂದು ಗೇಮ್ ಇದೆ. ಹುಡುಗಿಯರು ಅಲ್ಲಿ ಒಳಗಡೆ ಕುಂತಿರ್ತಾರೆ. ಅವ್ರ ಪಕ್ಕದಲ್ಲೇ ಒಂದು ಇದು ಇರುತ್ತೆ, ಆ ಕಟ್ಟಿಗೆ ಇಟ್ಟಿರ್ತಾರೆ. ಆ ಕಟ್ಟಿಗೆ ಹೊಡೆದ್ರೆ ಈ ಹುಡುಗಿಯರು ಕೆಳಗಡೆ ನೀರಿನಲ್ಲಿ ಬೀಳ್ತಾರೆ. ಸೊ ಇವರನ್ನು ಕೆಳಗಡೆ ನೀರು ಬೀಳಿಸೋದಕ್ಕೆ ಮಾಡಿರುವಂಥ ಗೇಮ್ ಇದು. ನೀವು ಒಂದ್ಸಲ ಹೊಡೆದ್ರೆ 100 ರೂಪಾಯಿ ಕೊಡಬೇಕು. ಥೈಲ್ಯಾಂಡ್ ಬಾತ್ನಲ್ಲಿ 100 ಬಾತ್ ಅಂತ ಮಾಡಿದ್ದಾರೆ. ಅಂದರೆ ನಮ್ಮ ರೂಪಾಯಿನಲ್ಲಿ 300 ರೂಪಾಯಿ ಆಗುತ್ತೆ. ಅದನ್ನು ನೋಡಬೇಕು. ಮತ್ತು ಥೈಲ್ಯಾಂಡ್ನಲ್ಲಿ ಏನೇನು ತೊಗೋಬೇಕಾದ್ರೆ, ತಿನ್ನೋಕ್ಕೆ ಕುಡಿಯೋಕ್ಕೆ ಏನೇನು ತೊಗೋಬೇಕಂದ್ರೆ ನಿಮಗೆ ಈ 7-Eleven ಅಂತ ಒಂದು ಸ್ಟೋರನ್ನ ಮಾಡಿದ್ದಾರೆ. 7-Eleven ಅಂದರೆ ವಾರದ 24 ತಾಸು ಕೂಡ ಇದು ಓಪನ್ ಆಗಿರುತ್ತೆ. ಸೊ ಇಲ್ಲಿ ಎಲ್ಲನೂ ಸಿಗುತ್ತೆ ನಿಮಗೆ ಗ್ರೋಸರಿ ಐಟಮ್ ಹಿಡ್ಕೊಂಡು ನಿಮಗೆ ಎಣ್ಣೆ, ಡ್ರಿಂಕ್ಸು, ಸ್ನ್ಯಾಕ್ಸ್ ಎಲ್ಲ ಕೂಡ ಇದರಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ 24 ಅವರ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಥೈಲ್ಯಾಂಡ್ಗೆ ಹೋದವರು, ಮಲೇಷ್ಯಾಗೆ ಹೋದವರು ಈ ಒಂದು 7-Elevenಗೆ ಹೋದರೆ ನಿಮಗೆಲ್ಲನೂ ಇದರಲ್ಲಿ ತೊಗೋಬೋದು.